ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಹಾಕೋದು ಅವನಿಗಿಷ್ಟನೇ ಆಗಲ್ಲ. ಇಲ್ಲಿವರೆಗೂ ನನ್ ಕಣ್ಣಲ್ಲಿ ಅವನ್ ಯಾವತ್ತೂ ನೀರ್ ಹಾಕ್ಸೇ ಇಲ್ಲ. ಒಬ್ಬ ಸ್ವಾಭಿಮಾನಿ ಹೆಣ್ಣಾಗಿ ನರ್ಸ್ ಕೆಲಸ ಮಾಡ್ಕೊಂಡು ಮನೆ ನಿಭಾಯಿಸ್ಕೊಂಡು ತಂಗಿ ತಮ್ಮಂದಿರ್ನೆಲ್ಲ ದಡ ಸೇರ್ಸಿದಿರಂತೆ. ಇದಕ್ಕೇನಾದ್ರೂ ಚಿರು ಹೆಲ್ಪ್ ಮಾಡಿದ್ರಾ? ನೀವ್ ಸ್ವಾಭಿಮಾನ ಅಂದ್ರಲ್ಲ, ನನ್ ಸ್ವಾಭಿಮಾನನೇ ಚಿರು. ಇದನ್ ದಾಟಿದ್ರೆ ನೀನ್ ಗೆದ್ದೇ ಗೆಲ್ತೀಯ ಅಂತ ಆತ್ಮಸ್ಥೈರ್ಯ ತುಂಬೋ ಒಂದ್ ಮಾತುಗಳೇ ನಾನಿವತ್ತು ಈ ಹಂತಕ್ಕೆ ಬರೋದಕ್ಕೆ ಕಾರಣ. ನಾನಿವತ್ತು ಧೈರ್ಯವಂತಳಾಗಿರೋದಕ್ಕೆ ನನ್ ಚಿರುನೇ ಕಾರಣ. ಹಾಗಾದ್ರೆ ಒಬ್ರು ಲೈಫ್ ಪಾರ್ಟ್ನರ್ ಆಗಿ ಅವ್ರು ನನ್ನನ್ನ ಮೋಟಿವೇಟ್ ಮಾಡ್ತಾರೆ ಅಲ್ವಾ? ಹೌದು, ನನಗೆ ಅಪ್ಪ ಇಲ್ಲ, ಆದ್ರೆ ಚಿರು ರೂಪದಲ್ಲಿ ನಾನ್ ತುಂಬಾ ಸಲ ನಮ್ಮಪ್ಪನ್ ನೋಡಿದ್ದೀನಿ. ನನಗೆ ಮತ್ತೆ ನಮ್ಮಪ್ಪ ಸಿಕ್ಕಿದ್ರು ಅಂತ ತುಂಬಾ ಸಲ ಸಂತೋಷ ಪಟ್ಟಿದ್ದೀನಿ. ಸೂಪರ್ ಅಲ್ವಾ? ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದೀನಿ. ಈಗ ಹೇಳ್ತೀನಿ ಕೇಳು, ಚಿರುನ ಪಡೆಯೋದಕ್ಕೆ ನನ್ ಏನ್ ಬೇಕಾದ್ರೂ ಮಾಡ್ತೀನಿ, ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ. ಹೌದು, ಚಿರುಗೆ ಏನ್ ಇಷ್ಟ ಇಲ್ಲ? ಅವನಿಗೆ ಸುಳ್ಳು ಹೇಳೋದು ಅಂದ್ರೆ ಇಷ್ಟ ಆಗಲ್ಲ. ಹಾಗಾದ್ರೆ ನಾನ್ ಚಿರು ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೂ ಟೆನ್ಷನ್ ಆಗೋದಕ್ ಬಿಡೋದಿಲ್ಲ. ರಾಧಿಕಾ, ನೀನ್ ಚಿರುಂದ ಎಷ್ಟು ಬೇಗ ದೂರ ಆಗ್ತೀಯೋ ಅದಕ್ಕೆ 10 ಪಟ್ಟು ವೇಗವಾಗಿ ನಾನು ಅವ್ರಿಗೆ ಹತ್ರ ಆಗ್ತೀನಿ. ಇದಕ್ಕೆ ನೀನೇ ನನಗೆ ಫುಲ್ ಸಪೋರ್ಟ್ ಮಾಡಬೇಕು. ಚಿರು ನಿನ್ನನ್ನ ತುಂಬಾ ಸಮಸ್ಯೆಗಳಿಂದ ಕಾಪಾಡಿದ್ದಾರೆ. ಅವ್ರು ನಿನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ನೀನೇ ಹೇಳ್ತಿದ್ದೆ ಅಲ್ವಾ? ಆ ಕೃತಜ್ಞತೆಗೋಸ್ಕರನಾದ್ರೂ ನೀನೇ ನನ್ನ ಚಿರುನ ಒಂದ್ ಮಾಡಬೇಕು.